ಅರೆಸ್ಟ್ ಆಗಿರುವಂತಹ ದರ್ಶನ್ಗೇನು ಕಡಿಮೆ ಆಸಾಮಿನ ಹೇಳ್ಕೊಳ್ಳೋಕ್ ದೊಡ್ಡ ಸೆಲೆಬ್ರಿಟಿ ಅಂದ ಮೇಲೆ ದೊಡ್ಡ ಮನುಷ್ಯನನ್ನ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ನಡೀದೇ ಇರುತ್ತಾ? ಸಚಿವರೊಬ್ಬರು ನಟನನ್ನ ಬಿಡಿಸೋಕೆ ಸಿಎಂ, ಗೃಹ ಸಚಿವರು ಹೀಗೆ ಇಲ್ಲದ ಸರ್ಕಸ್ ಅನ್ನ ಮಾಡಿದ್ರು. ಆದ್ರೆ ಯಾವುದೂ ಪ್ರಯೋಜನವಾಗಿಲ್ಲ. ಈಗ ಯತೀಂದ್ರನ ಮೂಲಕ ಮನವೊಲಿಕೆಗೆ ಯತ್ನ ನಡೀತಾ ಇದೆ. ಸಿನಿ ದುನಿಯಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಬಿರುದು ತಗೊಂಡು ದೊಡ್ಡ ಮನುಷ್ಯ ಅನಿಸ್ಕೊಂಡಿರೋ ನಟ ದರ್ಶನ್ ಬಂಧಿಯಾಗಿರೋದು ಅಂತಿಂತ ಕೇಸ್ನಲ್ಲ, ಕೊಲೆ ಕೇಸ್. ಅದು ಕೂಡ ಏಟು ಆರೋಪಿಯಾಗಿ. ಆದ್ರೂ ಕೂಡ ಅದೇ ದರ್ಶನ್ ರಕ್ಷಣೆಗೆ ಇನ್ನಿಲ್ಲದ ಸರ್ಕಸ್ ನಡೆಯುತ್ತಿದೆ. ದರ್ಶನ್ ರಕ್ಷಣೆಗೆ ಮುಂದಾದ ಮೈಸೂರಿನ ರಾಜಕಾರಣಿ ಡಾಕ್ಟರ್ ಯತೀಂದ್ರ ಮೂಲಕ ಸಿಎಂಗೆ ಹೇಳುವಂತೆ ಒತ್ತಡ. ಈಗಾಗಲೇ ಸಚಿವರೊಬ್ಬರು ದರ್ಶನ್ನ ಪಾರು ಮಾಡುವಂತೆ ಸಿಎಂ ಮತ್ತು ಗೃಹ ಸಚಿವರ ಮನೆಗೆ ಪ್ರದಕ್ಷಿಣೆ ಹಾಕಿದ್ದೇವಂತೂ ಹೊರತು ಪ್ರಯೋಜನವಾಗ್ಲೇ ಇಲ್ಲ. ಈ ಬೆನ್ನಲ್ಲೇ ಇದೀಗ ದರ್ಶನ್ ಜೊತೆ ಕಾಣಿಸ್ಕೊಳ್ತಾ ಇದ್ದ ಮೈಸೂರಿನ ರಾಜಕಾರಣಿ ಒಬ್ರು ಕೂಡ ಆ ದೊಡ್ಡ ಮನುಷ್ಯನ ರಕ್ಷಣೆಗೆ ಮುಂದಾಗಿದ್ದಾರೆ. ಡಾಕ್ಟರ್ ಯತೀಂದ್ರ ಮೂಲಕ ಸಿಎಂಗೆ ಹೇಳುವಂತೆ ಒತ್ತಡ ಹಾಕ್ತಿದ್ದಾರಂತೆ. ಅಷ್ಟೇ ಅಲ್ಲ, ಹಲವು ಬಾರಿ ಕರೆ ಮಾಡಿ ರಕ್ಷಣೆ ಮಾಡುವಂತೆ ಮನವಿ ಮಾಡಿದ್ದು, ಯಾವುದೇ ಕಾರಣಕ್ಕೂ ಈ ವಿಚಾರ ಮಾತನಾಡಬೇಡ, ಬೇರೆ ಏನಾದ್ರೂ ಇದ್ರೆ ಮಾತಾಡು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಕೊಲೆ ಪ್ರಕರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡುವುದಿಲ್ಲ, ಯಾರ ಮೇಲೂ ಸಾಫ್ಟ್ ಕಾರ್ನರ್ ತೋರಿಸಲ್ಲ ಎಂದ ಪರಂ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಜಿ ಪರಮೇಶ್ವರ್, ಕೊಲೆ ಪ್ರಕರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡುವುದಿಲ್ಲ, ಯಾರ ಮೇಲೂ ಸಾಫ್ಟ್ ಕಾರ್ನರ್ ತೋರಿಸೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ನಾವು ಯಾವ ಒತ್ತಡಕ್ಕೂ ಮಣಿಯಲ್ಲ, ತನಿಖೆಯನ್ನ ಸಮರ್ಥ ಅಧಿಕಾರಿಗೆ ಕೊಡ್ತೀವಿ ಎಂದ್ರು. ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನು ಯಾವುದು ಕೂಡ ಇಲ್ಲ. ಆಡಳಿತಾತ್ಮಕವಾಗಿ ಏನು ಅಗತ್ಯ ಇದೆಯೋ ಅದನ್ನು ಮಾಡ್ತೇವೆ. ಆಡಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ಗೆ ಐಒಗಳನ್ನ ಚೇಂಜ್ ಮಾಡ್ತೇವೆ, ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ. ಮತ್ತು ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತೇಳಿ ಅದನ್ನು ಅವರೇ ಮಾಡ್ಕೊಳ್ತಾರೆ, ಇಲಾಖೆಯವ್ರು ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ದರ್ಶನ್ ಬಗ್ಗೆ ಪ್ರತಿಕ್ರಿಯೆ ನೀಡೋಕೆ ನಿರಾಕರಿಸಿದ್ರು. ಒತ್ತಡದ ಮೇಲೆ ಒತ್ತಡ ಬರ್ತಾ ಇದ್ರು ಸರ್ಕಾರ ಮಾತ್ರ ಯಾರ ಮಾತಿಗೂ ಜಗ್ಗದ ಹಾಗೆ ಕಾಣ್ತಾ ಇದ್ದು ತನಿಖೆ ವೇಗವನ್ನ ಇನ್ನಷ್ಟು ಹೆಚ್ಚಿಸಿದೆ. ಅದೇನೇ ಇರಲಿ, ನಿಷ್ಪಕ್ಷಪಾತ ತನಿಖೆಯಾಗಿ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾದ್ರೆ ಮಾತ್ರ ರೇಣುಕಾಸ್ವಾಮಿ ಹೆತ್ತವರಿಗೂ ಹೆಂಡತಿಗೂ ನ್ಯಾಯ ಸಿಕ್ಕಂತಾಗುತ್ತೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.